ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಸಾಫ್ಟಾಗಿ ಇಡ್ಲಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ಸಾಂಬಾರು ಕೂಡ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ 2 ಹಿಡಿಯಷ್ಟು ಗಟ್ಟಿ ಅವಲಕ್ಕಿ ತಗೊಳ್ತಾ ಇದ್ದೀನಿ. ಸಮ ಪ್ರಮಾಣದಲ್ಲಿ ಉದ್ದಿನಬೇಳೆ ತಗೊಳ್ತಾ ಇದ್ದೀನಿ. ಅಂದರೆ 2 ಹಿಡಿಯಷ್ಟು ಅವಲಕ್ಕಿ ಮತ್ತು ಉದ್ದಿನಬೇಳೆನ ತೊಗೊಂಡ್ಬಿಟ್ಟು, ಯಾಕೆ ಗಟ್ಟಿ ಅವಲಕ್ಕಿ ತೊಗೊಳ್ತಾ ಇದ್ದೀನಿ ಅಂದರೆ ಬೇಗ ಇನ್ಸ್ಟಂಟಾಗಿ ಮಾಡೋವಂಥ ಅವಲಕ್ಕಿ ಅಷ್ಟೊಂದು ಸಾಫ್ಟ್ನೆಸ್ ಕೊಡೋದಿಲ್ಲ. ಹಾಗಾಗಿ ನಾನು ನೈಟ್ ಏನು ಮಾಡ್ತಿದ್ದೀನಿ ಅಂದರೆ, ನೈಟು ಅಂದರೆ ಇದನ್ನು ಸುಮಾರು 4 ಗಂಟೆ ಸುಮಾರಲ್ಲಿ ನಾನು ನೆನೆ ಹಾಕ್ತಾ ಇರೋದು. ನಾಳೆ ಅಂದರೆ ಮಾರನೇ ದಿನ ಇಡ್ಲಿ ಮಾಡಬೇಕು ಅಂದರೆ 4 ಗಂಟೆ ಸುಮಾರಲ್ಲಿ ಅವಲಕ್ಕಿ ಮತ್ತು ಉದ್ದಿನಬೇಳೆನ ನೆನೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನೈಟ್ ಏನು ಮಾಡಿದೆ ಅಂದರೆ 8 ಗಂಟೆ ಸಮಯದಲ್ಲಿ 2 ಲೋಟ ರವೆನ ತೊಗೊಳ್ತಾ ಇದ್ದೀನಿ, ಇಡ್ಲಿ ರವೆ. ಅದನ್ನು 8 ಗಂಟೆ ಟೈಮಲ್ಲಿ ಏನಕ್ಕೆ ನಾನು ತೊಗೊಂಡು ಈ ರೀತಿ ತೊಳೆದು ನೀರೆಲ್ಲ ತೆಗ್ದಿದ್ದೀನಿ, ತೊಳೆದು ಹಾಗೆ ಇಟ್ಟಿದ್ದೀನಿ ರವೆನ. ಈ ರೀತಿ ಮಾಡೋದ್ರಿಂದ ಇಡ್ಲಿ ಸಾಫ್ಟಾಗಿ ಬರುತ್ತೆ. ನೋಡಿ, 9:30 ನೈಟ್ 9:30 ಸಮಯದಲ್ಲಿ ಉದ್ದಿನಬೇಳೆ ಮತ್ತು ಅವಲಕ್ಕಿನ ನೆನೆ ಹಾಕಿದ್ನಲ್ಲ, ಅದನ್ನು ನುಣ್ಣಗೆ ರುಬ್ಕೊಳ್ತಾ ಇದ್ದೀನಿ. ಇದನ್ನು ರುಬ್ಬುವಾಗ ತರಿತರಿಯಾಗಿ ರುಬ್ಕೋಬಾರ್ದು, ನುಣ್ಣಗೆ ರುಬ್ಕೋಬೇಕು ಇಡ್ಲಿಗೆ. ಯಾಕಂದರೆ ಆಲ್ರೆಡಿ ರವೆ ಇರುತ್ತಲ್ವ, ಸೊ ಅದು ತರಿತರಿಯಾಗಿರುತ್ತೆ. ಹಾಗಾಗಿ ಈ ರೀತಿಯಾಗಿ ರುಬ್ಕೊಂಡ ನಂತರ ಇದು ಮಿನಿಮಮ್ ಒಂದು 4-5 ಅವರ್ ನೆಂದರೆ ಸಾಕಾಗುತ್ತೆ ಉದ್ದಿನಬೇಳೆ ಮತ್ತು ಅವಲಕ್ಕಿ. ರುಬ್ಬಿದ ನಂತರ ನಾವೇನು 8 ಗಂಟೆ ಸುಮಾರಲ್ಲಿ ಇದನ್ನು ರವೆನ ತೊಳೆದು ಇಟ್ಟಿದ್ವಲ್ಲ, ಅದಕ್ಕೆ ಇದನ್ನು ಹಾಕ್ಕೊಂಡ್ಬಿಟ್ಟು ಇಡ್ಲಿ ಮಾಡೋ ಹದಕ್ಕೆ ಕಲಸಿ ಇಡಬೇಕಾಗುತ್ತೆ. ಆವಾಗ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ರುಬ್ಬಿದಂಥ ಮಿಶ್ರಣ ರವೆ ಒಳಗಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ನಾನಿಲ್ಲಿ ಸೋಡಾನ ಹಾಕ್ತಾ ಇಲ್ಲ. ನಿಮಗೆ ಇನ್ನೂ ತುಂಬ ಸಾಫ್ಟ್ ಬೇಕು ಅಂದರೆ ಹಾಕ್ಕೊಳ್ಳಿ, ಬಟ್ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಇಲ್ಲಿ. ನೋಡಿ, ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಗಟ್ಟಿಯಾಗಿತ್ತಲ್ವ, ಅಂದರೆ ಥಿಕ್ನೆಸ್ ಜಾಸ್ತಿ ಇತ್ತಲ್ವ, ಹಾಗಾಗಿ ಮೀಡಿಯಮ್ ಆಗಿ ತೆಳು ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಮಾಡಿ ನಾನು ನೈಟು ಕ್ಲೋಸ್ ಮಾಡಿ ಇಟ್ಟಿದ್ದೆ. ಸೊ ಬೆಳಗ್ಗೆ ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ, ಇಡ್ಲಿ ಪ್ಲೇಟ್ಗೆ ತುಪ್ಪನ ಹಚ್ಕೊಂಡು ಸವರ್ಕೊಳ್ತಾ ಇದ್ದೀನಿ. ನೀವು ತುಪ್ಪನಾದರೂ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಎಣ್ಣೆನಾದರೂ ಹಾಕ್ಕೋಬೋದು. ಬೆಳಗ್ಗೆ ಇಡ್ಲಿ ಇಟ್ಟು ಚೆನ್ನಾಗಿ ಉಬ್ಬಿ ಬಂದಿತ್ತು. ಸೊ ಅದನ್ನು ಈ ರೀತಿಯಾಗಿ ನಾನು ಸ್ವಲ್ಪ ಒಂದೊಂದು ಮೀಡಿಯಮ್ ಸೈಜು ಸೌಟ್ ಇದ್ದಿದ್ದರಿಂದ ಒಂದು ರೌಂಡ್ಗೆ ಕರೆಕ್ಟಾಗಿ ಒಂದು ಸೌಟು ಇಟ್ಟು ಹಿಡಿಯುತ್ತೆ. ಈ ರೀತಿಯಾಗಿ ಹಾಕ್ಕೊಂಡ್ಬಿಟ್ಟು, ನಂದು ಇದು ಇಡ್ಲಿ ಸ್ಟ್ಯಾಂಡ್ ಇದೆ, ಮೀನ್ಸ್ ಹೆಂಗೆ ಅಂದರೆ ಕುಕ್ಕರ್ ಥರ. ಸೊ ಅದರಲ್ಲಿ ನಾನು ಇಷ್ಟು ಪ್ಲೇಟನ್ನು ಫಿಲ್ ಮಾಡಿ, ಮಿನಿ ಕುಕ್ಕರ್ ಥರ, ಅದು ಫುಲ್ ಪ್ರೆಷರ್ ಕುಕ್ಕರ್ ಅಲ್ಲ. ಸೊ ಅದರಲ್ಲಿ ಇದು ಒಳಗಡೆ ಪಾತ್ರೆ ಥರ ಬರುತ್ತೆ. ಇದು ತುಂಬ ಬಳಸಿರೋದ್ರಿಂದ ಸೀದೋಗಿರೋ ಥರ ಕಾಣಿಸ್ತಾ ಇದೆ. ನೀರನ್ನು ಒಂದು ಲೈನ್ ಕೊಟ್ಟಿರ್ತಾರೆ, ಆ ಪ್ರಮಾಣಕ್ಕೆ ಹಾಕ್ಕೊಂಡ್ಬಿಟ್ಟು ನಾನು ಇದನ್ನು ಇಡ್ಲಿ ಸ್ಟ್ಯಾಂಡನ್ನ ಅದರೊಳಗಡೆ ಫಿಕ್ಸ್ ಮಾಡ್ತಾ ಇದ್ದೀನಿ. ಆಮೇಲೆ ಮೇಲ್ಗಡೆ ಲಿಡ್ನ ಕ್ಲೋಸ್ ಮಾಡಿ ಇಡ್ಲಿನ ಬೇಯೋದಕ್ಕಿಡಬೇಕು. ಅದು ವಿಷಲ್ ಹೊಡೆಯುತ್ತೆ, ಆವಾಗ ನಾವು ಇಡ್ಲಿ ಆಗಿದೆ ಅಂಥೇಳಿ ಗೊತ್ತಾಗುತ್ತೆ. ಸೊ ಅದನ್ನು ಬೇಗ ತೆಗಿಬಾರ್ದು, ಸ್ವಲ್ಪ ಬಿಟ್ಟ ನಂತರ ಕ್ಯಾಪ್ ತೆಗೆದಾಗ ಇಡ್ಲಿ ಚೆನ್ನಾಗಿ ಬೆಂದಿರುತ್ತೆ. ಈ ರೀತಿಯಾಗಿ ಸಾಫ್ಟಾಗಿ ಸ್ಮೂತಾಗಿ ಬರ್ತವೆ ಇಡ್ಲಿ. ಇಲ್ಲಿ ರೀಸನ್ ಏನು ಅಂದರೆ, ನಾನು ಯಾವುದೇ ರೀತಿಯ ರೈಸ್ ಬಳಸಿಲ್ಲ. ಅಂದರೆ ಕೆಲವರು ಈಗ ರೈಸನ್ನು ಹಾಕ್ಬಿಟ್ಟು ರುಬ್ಕೊತಾರಲ್ವ, ನಾನಿಲ್ಲಿ ಅವಲಕ್ಕಿ ಮತ್ತು ಉದ್ದಿನಬೇಳೆ ಮಾತ್ರ ಹಾಕಿದ್ದೀನಿ. ಈ ರೀತಿ ಮಾಡೋದ್ರಿಂದ ಇಡ್ಲಿ ಊಟ ಮಾಡಬೇಕಾದ್ರೆ ಗಂಟಲಲ್ಲಿ ಸಿಕ್ಕಾಕೊಳ್ಳಲ್ಲ, ಈಸಿಯಾಗಿ ಊಟ ಮಾಡ್ಬೋದು. ಅದೇ ರೀತಿಯಾಗಿ ಸಾಂಬಾರಿಗೆ ಏನೇನು ರೆಡಿ ಮಾಡ್ಕೊಳ್ತಿದ್ದೀನಿ ಅಂದರೆ, ನೋಡಿ, ಚಕ್ಕೆ, ಸ್ವಲ್ಪ ಏಲಕ್ಕಿ, ಚಕ್ರ ಮಗ್ಗದ 1 ಪೀಸು, ಬಾಳೆಕಾಯಿ ಅರ್ಧ, ಬಾಲ್ಮೆಣ್ಸು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಸ್ವಲ್ಪ ಜೀರಿಗೆ ತೊಗೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ತೊಗೊಂಡ್ರೆ ಸಾಕು, ನಾವು ಒಂದೇ ಸರಿಗೆ ಮಾಡೋದಲ್ವ, ಹಾಗಾಗಿ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಕಾಳನ್ನು ಕೂಡ ನಾನು ತೊಗೊಳ್ತಾ ಇದ್ದೀನಿ. ಈ ಎಲ್ಲ ಪದಾರ್ಥಗಳನ್ನು ಡ್ರೈ ಫ್ರೈ ಮಾಡ್ಕೋಬೇಕು. ಲೈಟಾಗಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಫ್ರೈ ಆದರೆ ಅದು ಸಾಂಬಾರು ಟೇಸ್ಟ್ ಬರಲ್ಲ. ಹಾಗಾಗಿ ಸ್ವಲ್ಪ ಸಿಮ್ಮಿಗೆ ಇಟ್ಕೊಂಡು ಲೈಟಾಗಿ ಫ್ರೈ ಮಾಡಿಕೊಂಡೆ ನಾನು ಈ ಮಸಾಲೆ ಪದಾರ್ಥಗಳನ್ನು. ಜೊತೆಗೆ ಜೀರಿಗೆನೂ ಕೂಡ ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಮಗೆ ಒಂದು ಹದಕ್ಕೆ ಅದನ್ನು ಫ್ರೈ ಮಾಡಾದಮೇಲೆ ಬಣ್ಣ ಚೇಂಜ್ ಆಗುತ್ತೆ, ಅವಾಗ ತಕ್ಕೋಬೇಕು. ಇದ್ರ ಜೊತೆಗೆ ನಾನು ಕೊತ್ತಂಬರಿ ಕಾಳನ್ನು ಕೂಡ ಫ್ರೈ ಮಾಡಿಕೊಂಡೆ. ಸೊ ಅದನ್ನು ಕೂಡ ತುಂಬ ಸೀದೋಗೋ ಥರ ಫ್ರೈ ಮಾಡ್ಕೋಬಾರ್ದು, ಲೈಟಾಗಿ ಫ್ರೈ ಮಾಡ್ಕೋಬೇಕು. ಇದು ಬಂದುಬಿಟ್ಟು ಮಸಾಲ ಪದಾರ್ಥಗಳು, ಇಷ್ಟು ಸಾಕಾಗುತ್ತೆ ಸಾಂಬಾರು ಮಾಡಲಿಕ್ಕೆ. ಇಲ್ಲಿ ಇಡ್ಲಿಗೆ ನಾವು 2-3 ಥರದ ಸಾಂಬಾರು ಮಾಡ್ತೀವಲ್ವ, ಸೊ ಇದು ಒಂದು ಥರದ ಸಾಂಬಾರು, ಅದಕ್ಕೆ ಈ ಪದಾರ್ಥಗಳನ್ನು ಉಪಯೋಗಿಸ್ತಾ ಇದ್ದೀನಿ. ಅದಾದ ನಂತರ ಅದೇ ಬಾಣಲಿಯಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ 1-2 ಗಡ್ಡೆಯಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೆ,
ಅದನ್ನು ಇದ್ರ ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಸೀದು ಹೋಗಬಾರ್ದು, ಲೈಟಾಗಿ ಸಿಮ್ಮಿಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಸಿಮ್ಮಿಗೆ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಅದು ನೀಟಾಗಿ ಈರುಳ್ಳಿ ಬೇಯುತ್ತೆ. ಸ್ಟೀಮ್ ಜಾಸ್ತಿ ಆದರೆ ಸೀದೋಗಿ ಅದು ಸಾಂಬಾರು ಕೂಡ ಟೇಸ್ಟ್ ಬರಲ್ಲ. ಹಾಗಾಗಿ ಬೆಳ್ಳುಳ್ಳಿನ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ರೂ ನಡೆಯುತ್ತೆ. ಅಂದರೆ ನಾವು ಸಾಂಬಾರದ್ದು ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಂದ್ರೆ ಈರುಳ್ಳಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಅಷ್ಟೇ. ತಿಕ್ನೆಸ್ ಬೇಕಾದರೆ ಸ್ವಲ್ಪ ತಿಕ್ನೆಸ್ ಆಗು ಮಾಡ್ಕೋಬೋದು. ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ನಮಗೆ ಕಲರ್ ಚೇಂಜ್ ಆಗುತ್ತೆ ಈರುಳ್ಳಿ. ಸೊ ಆವಾಗ ಗೊತ್ತಾಗುತ್ತೆ ನಾವು ಇವಾಗ ಸಾಕು ಅಂತ ಹೇಳಿ. ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಡ. ಇದಾದ ನಂತರ ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ, ನಾವು ಇಡ್ಲಿಗೆ ಈ ಥರದ ಸಾಂಬಾರು ಮತ್ತು ಹೆಸರುಬೇಳೆ ಸಾಂಬಾರು ಮತ್ತು ರಸಮ್ ಥರನೂ ಕೂಡ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಸಮು ಮತ್ತು ಹೆಸರುಬೇಳೆ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗ ಇಡ್ಲಿ ಜೊತೆಗೆ ಸಾಂಬಾರು ಕೊಡುವಾಗ ಕೆಲವು ಹೋಟ್ಲಲ್ಲಿ ನೋಡ್ತಿರ್ತೀವಿ, ಸಪ್ಪೆಬೇಳೆ ಸಾಂಬಾರು ಜೊತೆಗೆ ಸಬ್ಸಿಗೆ ಸೊಪ್ಪನ್ನು ಕೂಡ ಹಾಕಿರ್ತಾರೆ. ಅದು ಕೂಡ ಟೇಸ್ಟ್ ಕೊಡುತ್ತೆ. ನೋಡಿ, ಇಲ್ಲಿ ನಾನು ಸ್ವಲ್ಪ ಹಸಿ ಕೊಬ್ಬರಿನ ತುರಿದಾಕ್ಕೊಂಡಿದ್ದೆ. ಅದನ್ನು ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ, ಹಸಿ ಸ್ಮೆಲ್ ಹೋಗಲಿ ಅಂತ ಅಷ್ಟೇ. ಅದನ್ನು ಕೂಡ ನಾನು ಕೊಬ್ಬರಿನ ತುಂಬ ಏನು ಫ್ರೈ ಮಾಡ್ಕೊಳ್ಳಲ್ಲ. ಇಲ್ಲಿ ಯಾಕೆ ಇಷ್ಟು ನಿಧಾನವಾಗಿ ಫ್ರೈ ಮಾಡ್ತಿದ್ದೀನಿ ಅಂದರೆ ತುಂಬ ಸಣ್ಣದಾಗಿ ಸಿಮ್ಮಿಗೆ ಇಟ್ಕೊಂಡಿದ್ದೆ. ಹಾಗಾಗಿ ಅದೇ ರೀತಿಯಾಗಿ ನಾವು ಫ್ರೈ ಮಾಡ್ಕೊಂಡಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅಂತೇಳಿ ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡೆ. ಸೊ ಅದಕ್ಕೆ ಬಂದಿದೆ. ಇದಾದ ನಂತರ ನಾನು ಇದನ್ನೆಲ್ಲ ಒಂದು ಕಡೆ ತೆಗೆದಿಟ್ಕೊಂಡು ಇದೇ ಬಾಣಲಿಲಿ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಈ ಸಾಂಬಾರಿಗೆ ಮೇನು ಟೇಸ್ಟ್ ಕೊಡ್ತಕ್ಕಂಥದ್ದು ಇದೇ ಟೊಮೊಟೊನೇ ಕೊಡೋದು. ಸೊ ತುಂಬ ರುಚಿಯಾಗಿರುತ್ತೆ ಸಾಂಬಾರು. ಹಾಗಾಗಿ ಇದನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೀವು ಇನ್ನೂ ಚಿಕ್ಕದಾಗಿ ಪೀಸಾದರೂ ಮಾಡ್ಕೋಬೋದು. ಇದು ಕೂಡ ನೀಟಾಗಿ ಫ್ರೈ ಆದಮೇಲೆ ನಾನು ಏನು ಮಸಾಲೆ ಫ್ರೈ ಮಾಡ್ಕೊಂಡಿದ್ನಲ್ಲ ಅದನ್ನು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಈರುಳ್ಳಿ ಅದೆಲ್ಲ ಫ್ರೈ ಆಗಿತ್ತಲ್ಲ, ಸೊ ಅದನ್ನು ಕೂಡ ಮಿಕ್ಸಿ ಮಾಡೋದಕ್ಕೆ ಹಾಕ್ಕೊಂಡು ಪೌಡ್ರನ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಅದು ಜಾಸ್ತಿ ಪೌಡ್ರ್ ಹಾಕ್ಬಿಡ್ತು. ಹಾಗಾಗಿ ಆಮೇಲೆ ಒಣಮೆಣಸಿನ್ಕಾಯಿ ಕೂಡ ನಾನು ಫ್ರೈ ಮಾಡ್ಕೊಂಡಿದ್ದೆ. ಇಲ್ಲಿ ಖಾರದ ಪುಡಿನೂ ಬಳಸ್ಬೋದು, ಬೇಡ ಅಂದರೆ ಒಣಮೆಣಸಿನ್ಕಾಯಿ ಫ್ರೈ ಮಾಡಿಕೊಂಡು ಅದನ್ನು ಕೂಡ ಹಾಕ್ಕೊಂಡು ಎಲ್ಲ ಪದಾರ್ಥಗಳನ್ನು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ಈ ರೀತಿಯಾಗಿ ನಿಮ್ಗೆ ಇನ್ನೂ ನುಣ್ಣಗೆ ಬೇಕಂದರೆ ಹಾಕ್ಕೊಳ್ಳಿ. ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಮತ್ತು ಟೊಮೊಟೊ ಏನು ಫ್ರೈ ಮಾಡಿದ್ವಲ್ಲ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ಆ್ಯಡ್ ಮಾಡ್ಕೋಬೇಕು ಇದನ್ನು, ಯಾಕಂದರೆ ಇದು ಆಲ್ರೆಡಿ ಬೆಂದಿರುತ್ತಲ್ಲ, ಅದಕ್ಕೆ ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು. ಈ ಮಿಕ್ಸಿ ಮಾಡಿರ್ತಕ್ಕಂಥ ಮಿಶ್ರಣವನ್ನು ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೂ ಕೂಡ ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಆಮೇಲೆ ಕರಿಬೇವು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ. ಇಲ್ಲಿ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆನ ಹಾಕಲೇಬೇಕು ಅಂತೇನೆಲ್ಲ ಸ್ಕಿಪ್ ಕೂಡ ಮಾಡ್ಬೋದು. ಕರಿಬೇವನ್ನ ಹಾಕ್ಕೊಂಡು ಸ್ವಲ್ಪ ಚಟಪಟ ಅಂತ ಸಿಡ್ದಾದ್ಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಕೆಲವರು ಈರುಳ್ಳಿ ಹಾಕ್ಕೊಳ್ಳಲ್ಲ, ಸ್ಕಿಪ್ ಮಾಡ್ತಾರೆ. ಸೊ ಇದು ಟೇಸ್ಟ್ ಕೊಡುತ್ತೆ, ಆಮೇಲೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಅಂತೇಳಿ ನಾನು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಇದು ಫ್ರೈ ಆದಮೇಲೆ ನಾವು ಬೇಳೆ ಬೇಯಿಸಿಟ್ಕೊಂಡಿದ್ವಿ. ಇಲ್ಲಿ ನಾನು ನಿಮಗೆ ಬೇಳೆ ಬೇಯೋದನ್ನು ಹೇಳಲಿಲ್ಲ. ಯೂಶ್ವಲಿ ಇದಕ್ಕೆ ಬೇಳೆ ಹಾಕಿದರೆ ಟೇಸ್ಟ್ ಕೊಡುತ್ತೆ, ಕೆಲವರು ಹಾಗೇನೂ ಕೂಡ ಮಾಡ್ತಾರೆ. ನಾನು ಸ್ವಲ್ಪ ಬೇಳೆನ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕಿ ಮಿಕ್ಸಿ ಮಾಡಿದಂಥ ಮಿಶ್ರಣವನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಅದು ಚೆನ್ನಾಗಿ ಕುದ್ದ ನಂತರ ನಿಮಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಬೇಕಾ ಅಥವಾ ಹುಳಿ ಹಾಕಬೇಕಂತ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಹಾಕ್ಕೊಳ್ಳಿ. ಇಲ್ಲಿ ಬೇಳೆನ ನೀವು ಜಾಸ್ತಿ ಸಾಂಬಾರು ಮಾಡ್ತೀರಂದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ, ಇಲ್ಲ ಸ್ವಲ್ಪನೇ ಸಾಕು ಅಂದರೆ ಸ್ವಲ್ಪ ಹಾಕ್ಕೊಂಡ್ರೆ ಆಯಿತು. ನಾನಿಲ್ಲಿ ಹುಣಸೆ ಹುಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಅಂದರೆ ನೀವು ಲೆಮನ್ ಹುಳಿ ಆದರೂ ಹಾಕ್ಕೋಬೋದು, ಅಂದರೆ ಲೆಮನ್ ಜ್ಯೂಸನ್ನ, ಇಲ್ಲ ಹುಣಸೆ ಹುಳಿ ಆದರೂ ಹಾಕ್ಕೋಬೋದು. ಈ ರೀತಿಯಾಗಿ ಮಾಡಿದಾಗ ಸಾಂಬಾರು ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ, ಇಡ್ಲಿ ಸಾಫ್ಟಾಗಿ ಬರಬೇಕಂದ್ರೆ ಏನನ್ನು ಆ್ಯಡ್ ಮಾಡಬೇಕು, ಹಾಗೆ ಸಾಂಬಾರನ್ನು ರುಚಿಯಾಗಿ ಹೇಗೆ ಮಾಡ್ಕೋಬೋದು ಅನ್ನೋದನ್ನು ಕೂಡ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ವಡೆ ಮತ್ತು ಚಟ್ನಿನ ಹೇಗೆ ಮಾಡೋದು ಅನ್ನೋದನ್ನು ಕೂಡ ಸಿಂಪಲ್ಲಾಗಿ ತೋರಿಸ್ತೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಕೊಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಕೂಡ ನಿಮಗೆ ಬಂದು ರೀಚ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.